10ನೇ ತಾರೀಕಿನ ತನಕ ನಿಮ್ಮ ಬ್ರದರ್ ಅಥವಾ ಸಿಸ್ಟರ್ ಅವರಿಗೆ ತುಂಬ ಪವರ್ ಇರ್ತದೆ. ಅಂದರೆ ಮನೆಯಲ್ಲೆಲ್ಲ ಅವರೇನೋ ಒಂದು ಸಾಧನೆ ಮಾಡಿಬಿಟ್ರು ಅನ್ನೋ ಥರ ಅವರಿಗೆ ತುಂಬ ಸಪೋರ್ಟ್ ಇರ್ತದೆ. ಆ ಸಪೋರ್ಟ್ನ ಅವರು 10ನೇ ತಾರೀಕಿನ ನಂತರ ತುಂಬ ಚೆನ್ನಾಗಿ ಮೆಟೀರಿಯಲೈಸ್ ಮಾಡಿ ಅದನ್ನು ಮಾನಿಟೈಸ್ ಮಾಡ್ಕೊಳ್ತಾರೆ ಅಂತ. ಅಂದರೆ ಅಭಾಧಿಪತಿಯಾದ ಶುಕ್ರ ವೃಶ್ಚಿಕಕ್ಕೆ ಬಂದು ಪೂರ್ಣ ದೃಷ್ಟಿ ನಿಮ್ಮ ಲಾಭ ಮೇಲಿರ್ತಾನೆ. ಇದು ತುಂಬ ಒಳ್ಳೆ ರೀತಿಯಾದಂಥ ಒಂದು ಸಮಯ ಅಂತ ಅನ್ಬೋದು. ಧನಾಧಿಪತಿ ಕುಟುಂಬಾಧಿಪತಿಯಾದಂತಹ ರವಿಗ್ರಹ 17ರ ನಂತರ ನೀಚ ಸ್ಥಿತಿಗೆ ಹೋಗ್ತಾನೆ ಅಂತಂದಾಗ ನಿಮಗೆ ಆರ್ಥಿಕ ಬಿಕ್ಕಟ್ಟು 1 ತಿಂಗಳುಗಳ ಕಾಲ, ಹೆಚ್ಚು ಕಡಿಮೆ ನವೆಂಬರ್ ಅರ್ಧ ಆಗೋ ತನಕನೂ ಸ್ವಲ್ಪ ಆರ್ಥಿಕ ಬಿಕ್ಕಟ್ಟು ಸ್ವಲ್ಪ ಸ್ಟ್ರಾಂಗ್ ಗಟ್ಟಿಯಾಗಿ ಆರ್ಥಿಕ ಬಿಕ್ಕಟ್ಟು ಬಂದ್ಬಿಡುತ್ತೆ. ರಾಶಿಗೆ ಕುಜಗ್ರಹನ ಸಂಚಾರ ಇದೆಯಲ್ಲ, ಇದು ಕೂಡ ಅಷ್ಟೇ ಉತ್ತಮ ಅಲ್ಲ. ಕಾಪಾಡಲಿಕ್ಕೆ ನಿಮಗೆ ಎರಡೇ ಇರತಕ್ಕಂಥದ್ದು, ಒಂದು ಶುಕ್ರಬಲ, ಒಂದು ಗುರುಬಲ. ಪ್ರತಿ ದಿವಸ ಕಡ್ಡಾಯವಾಗಿ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪಠನೆ ಮಾಡಿ. ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾಗ್ನೆ ಭಾಗಿನಗಂ ಸಂತಮಥಾ ಭಾಗಂಚಿಕೀರ್ಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಕರ್ಕಾಟಕ ರಾಶಿಯವರ ಒಂದು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಅದರಲ್ಲಿ ಶುಭ ವಿಚಾರಗಳು ಬೇರೆ, ಎಚ್ಚರಿಕೆಗಳು ಬೇಡ ಅಂತ 2 ವಿಡಿಯೋ ಮಾಡ್ತಾ ಇಲ್ಲ, ಈ ಬಾರಿ ಒಂದೇ ವಿಡಿಯೋ ಮಾಡ್ತಾ ಇದ್ದೇನೆ. ಸಂಪೂರ್ಣವಾಗಿ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಹೆಚ್ಚಿನ ಮಾಹಿತಿ ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಒಳ್ಳೆಯದಾಗಲಿ. ನೆಕ್ಸ್ಟ್ ಮೊದಲನೇದಾಗಿ ಅಕ್ಟೋಬರ್ ತಿಂಗಳ ಒಂದು ಗ್ರಹ ಸ್ಥಿತಿಗಳು. ಅಕ್ಟೋಬರ್ 10ನೇ ತಾರೀಕು ತುಲಾ ರಾಶಿಗೆ ಬುಧ ಗ್ರಹ ಸಂಚಾರ. ಅಕ್ಟೋಬರ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರನ ಸಂಚಾರ. ಅಕ್ಟೋಬರ್ 17ನೇ ತಾರೀಕು ತುಲಾ ರಾಶಿಗೆ ರವಿಗ್ರಹ ಸಂಚಾರ. ಅಕ್ಟೋಬರ್ 20ನೇ ತಾರೀಕು ನಿಮ್ಮ ರಾಶಿಗೆ ಅಂದರೆ ಕರ್ಕಾಟಕ ರಾಶಿಗೆ ಕುಜಗ್ರಹನ ಸಂಚಾರ. ಸೊ ಇದು ಪ್ರಧಾನವಾದಂಥ ಗ್ರಹ ಸ್ಥಿತಿಗಳು. 29ಕ್ಕೆ ವೃಶ್ಚಿಕಕ್ಕೆ ಬುಧ ಬರ್ತಾನೆ, ಬಟ್ ಅದು 29 ಅಂದ್ರೆ ಮುಗಿದೋಯ್ತು ತಿಂಗಳು. ಆ ಲೆಕ್ಕದಲ್ಲಿ ಅದನ್ನು ನಾನು ಕನ್ಸಿಡರ್ ಮಾಡಿಲ್ಲ. ಪ್ರಧಾನವಾದಂಥ ತಾರೀಖುಗಳು ನೆನಪಿಟ್ಕೊಳ್ಳಿ. ಅಕ್ಟೋಬರ್ ತಿಂಗಳಲ್ಲಿ 10, 12, 17, 20 ಈ ತಾರೀಖುಗಳಲ್ಲೇ ಗ್ರಹಗಳು ಚೇಂಜ್ ಆಗ್ತಕ್ಕಂಥದ್ದು. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಪ್ರಭಾವಗಳು, ಭವಿಷ್ಯ ಎಲ್ಲ ಬದಲಾಗೋದು ಇಲ್ಲಿಂದನೇ. ಶುಭ ಅಶುಭವಾಗಬಹುದು, ಶುಭವಾಗಬಹುದು. ನೋಡೋಣ ಏನೇನಾಗುತ್ತೆ ಅಂಥೇಳಿ. ಸೊ ಮೊದಲನೇದಾಗಿ ನೋಡಿ, ಅಕ್ಟೋಬರ್ 10ನೇ ತಾರೀಕು ತುಲಾ ರಾಶಿಗೆ ಬುಧ ಗ್ರಹ ಬರ್ತಾನೆ ಅಂತಂದರೆ, ಬುಧ ಗ್ರಹ ಯಾರು? ನಿಮಗೆ ವ್ಯಯಾಧಿಪತಿ, ತೃತೀಯಾಧಿಪತಿಯಾಗಿ ತೃತೀಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಂತಹ ಬುಧ ಗ್ರಹ ಚತುರ್ಥಕ್ಕೆ ಹೋಗ್ತಾನೆ. ವ್ಯಯಾಧಿಪತಿಯೂ ಹೌದು. ಸೊ ಇದು ಏನು ತೋರಿಸುತ್ತೆ ಅಂತಂದರೆ, 10ನೇ ತಾರೀಕಿನ ತನಕ ನಿಮ್ಮ ಬ್ರದರ್ ಅಥವಾ ಸಿಸ್ಟರ್ ಅವರಿಗೆ ತುಂಬ ಪವರ್ ಇರ್ತದೆ. ಅಂದರೆ ಮನೆಯಲ್ಲೆಲ್ಲ ಅವರೇನೋ ಒಂದು ಸಾಧನೆ ಮಾಡಿಬಿಟ್ರು ಅನ್ನೋ ಥರ ಅವರಿಗೆ ತುಂಬ ಸಪೋರ್ಟ್ ಇರ್ತದೆ. ಆ ಸಪೋರ್ಟ್ನ ಅವರು 10ನೇ ತಾರೀಕಿನ ನಂತರ ತುಂಬ ಚೆನ್ನಾಗಿ ಮೆಟೀರಿಯಲೈಸ್ ಮಾಡಿ ಅದನ್ನು ಮಾನಿಟೈಸ್ ಮಾಡ್ಕೊಳ್ತಾರೆ ಅಂತ. ಅಂದರೆ ನಿಮ್ಮ ಬ್ರದರ್ ಅಥವಾ ಸಿಸ್ಟರ್ ಏನಿದ್ದಾರೆ ಕರ್ಕಾಟಕ ರಾಶಿಯವರು, ನಿಮ್ಮ ಬ್ರದರ್ ಅಥವಾ ಸಿಸ್ಟರು 10ನೇ ತಾರೀಕಿನ ನಂತರ ಸೊ ಅವರು ಆ ಮನೆಯ ಒಂದು ಸಂದರ್ಭಗಳು, ಎಲ್ಲರ ಭಾವನೆಗಳನ್ನೆಲ್ಲ ಚೆನ್ನಾಗಿ ಉಪಯೋಗಿಸ್ಕೊಂಡು, ಈ ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ಇದ್ದರೆ ಅಥವಾ ಬೇರೆ ಏನಾದ್ರು ಒಂದು ಪ್ರಾಫಿಟ್ಸ್ ಏನಾದ್ರು ಬರೋದಿದ್ರೆ ಎಲ್ಲ ಅವರು ಚೆನ್ನಾಗಿ ತಗೊಳ್ತಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಇದು ಒಂದು ವಿಚಾರ. ಇನ್ನೊಂದು ವಿಚಾರವೂ ಆಗಬಹುದು. ಈಗ ನಿಮಗೆ ಅವರಿಂದ ತುಂಬ ಸಹಾಯವಾಗಬೇಕಾದ ಪರಿಸ್ಥಿತಿ ಇದ್ದರೆ 10ನೇ ತಾರೀಕಿನ ತನಕ ನಿಮಗೆ ನಿಮ್ಮ ಸಹೋದರ ಅಥವಾ ಸಹೋದರಿಯಿಂದ ತುಂಬ ಸಪೋರ್ಟ್ ಸಿಗುತ್ತೆ. 10ನೇ ತಾರೀಕು ನಂತರ ನೀವು ಅದನ್ನೆಲ್ಲ ವಾಪಸ್ ಪೇ ಮಾಡಬೇಕಾಗತ್ತೆ. ಅಂದರೆ ಇಷ್ಟು ಸಪೋರ್ಟ್ ಕೊಟ್ಟಿದ್ದಲ್ಲ, ಈಗ ನೀನು ನನಗೆ ಸಪೋರ್ಟ್ ಮಾಡು, ಅಥವಾ ನಿನ್ನ ದುಡಿಮೆನ ಕೊಡು, ಅಥವಾ ನನಗೆ ಇಷ್ಟು ಕೊಡು, ನನಗೆ ಆ ಕೆಲಸ ಮಾಡಿಕೊಡು, ಇದು ಮಾಡಿಕೊಡು, ಈ ಥರ ವಾಪಸ್ ಪೇ ಬ್ಯಾಕ್ ಟೈಮ್ ಅಂತೀವಿ ನಿಮ್ಗೆ, ಆ ಥರ ಆಗ್ಬಿಡುತ್ತೆ. ಅಂದರೆ 10ನೇ ತಾರೀಕಿನ ತನಕ ನೀವು ಸಹಾಯ ಪಡೆದಿದ್ದಕ್ಕೆ 30ನೇ ತಾರೀಕಿನ ತನಕ ಪೇ ಬ್ಯಾಕ್ ಮಾಡಬೇಕಾಗತ್ತೆ ವಾಪಸ್ಸು. 10 ದಿವಸ ತಗೊಂಡ್ರೆ 20 ದಿವಸ ವಾಪಸ್ ಕೊಡಬೇಕಾಗತ್ತೆ. ಯೋಚನೆ ಮಾಡಿ ಸಹಾಯವನ್ನು ತೆಗೆದುಕೊಳ್ಳಿ, ಆಯಿತಾ. 12ನೇ ತಾರೀಕು ನೋಡಿ, ಅಕ್ಟೋಬರ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರಗ್ರಹ ಬರ್ತಾನೆ. ವೃಶ್ಚಿಕ ರಾಶಿಗೆ ಶುಕ್ರಗ್ರಹ ಬರ್ತಾನೆ ಅಂತಂದಾಗ ಬಹಳ ಪ್ರಮುಖವಾಗಿ ಶುಕ್ರಗ್ರಹ ಯಾರು? ನಿಮಗೆ ಲಾಭಾಧಿಪತಿ, ಚತುರ್ಥಾಧಿಪತಿ. ಈ ಹಿಂದಿನಲ್ಲಿ ಇನ್ನೂ ಒಂದು ಪಾಯಿಂಟ್ ಹೇಳಬೇಕು. ಹಿಂದೆ ಈ ಬುಧ ಸಂಚಾರದಿಂದ
ನಿಮಗೆ ಬುಧ ವ್ಯಯಾಧಿಪತಿಯೂ ಹೌದು. ಆದ್ದರಿಂದ ನಾನೀಗೊಂದು ಮಾತು ಹೇಳಿದೆ ಸಹೋದರನ ವಿಚಾರದಲ್ಲಿ ಅಂತ, ಅದನ್ನು ನೀವು ತುಂಬ ಸ್ಟ್ರಾಂಗ್ ಆಗಿ ತಗೊಂಡು ಪ್ರೆಷರೈಸ್ ಮಾಡಿದ್ರೆ ನಿಮ್ಮ ಹಾಗೂ ನಿಮ್ಮ ಸಹೋದರ ಸಹೋದರಿ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಜಗಳ ಮನಸ್ತಾಪಗಳು ಸಹ ಬರಬಹುದು. ಸೊ ಆದ್ದರಿಂದ ನಿಮಗೆ ಕರ್ಕಾಟಕ ರಾಶಿಯರು ಮೂಗು ತುದಿಲಿ ಸಿಟ್ಟಿರುತ್ತೆ, ನಿಮಗೆ ಗೊತ್ತು. ಅದನ್ನು ಏನೋ ಒಂದು ವ್ಯಕ್ತಪಡಿಸೋ ವಿಧಾನ ಅಂತ ಇರುತ್ತೆ. ಸೌಮ್ಯವಾಗಿ ಕೂತ್ಕೊಂಡು ಮಾತಾಡಬಹುದು, ಅಥವಾ ಒಡ ಹುಟ್ಟಿದವರೇ ಅಲ್ವಾ ಅಂದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸೊ ಆದ್ದರಿಂದ ಅಡ್ಜಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಇಲ್ಲಾಂದರೆ ಸೌಮ್ಯವಾಗಿ ವ್ಯವಹರಿಸೋದು ಒಳ್ಳೆಯದು. ಜಗಳ ಮನಸ್ತಾಪಗಳು ಮಾಡ್ಕೊಳ್ಬೇಡಿ. ಇದು ನನ್ನ ಕಡೆಯಿಂದ ನಿಮಗೊಂದು ಸಲಹೆ. ಇನ್ನು ಈ ವೃಶ್ಚಿಕ ರಾಶಿಗೆ ಶುಕ್ರ ಸಂಚಾರ 12ನೇ ತಾರೀಕು ಏನು ಬರ್ತಾ ಇದೆಯಲ್ಲ, ಅದರಿಂದ ಆಗ್ತಕ್ಕಂಥದ್ದು, ಶುಕ್ರ ನಿಮಗೆ ಲಾಭಾಧಿಪತಿಯಾದ ಶುಕ್ರ ವೃಶ್ಚಿಕಕ್ಕೆ ಬಂದು ಪೂರ್ಣ ದೃಷ್ಟಿ ನಿಮ್ಮ ಲಾಭ ಮೇಲೆ ಇರ್ತಾನೆ. ಇದು ತುಂಬ ಒಳ್ಳೆ ರೀತಿಯಾದಂಥ ಒಂದು ಸಮಯ ಅಂತ ಅನ್ಬೋದು. ಈ ಹಿಂದೆ ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ 12ನೇ ತಾರೀಕಿನ ನಂತರ ಅದ್ರದ್ದು ರಿಟರ್ನ್ಸ್ ಚೆನ್ನಾಗಿ ಬರುವ ಸಾಧ್ಯತೆ ಇದೆ. ಆದರೆ ಅಷ್ಟಮ ಶನಿ ಇದೆ, ಅದನ್ನು ತುಂಬ ತೀರಾ ಹೇಳೋಕ್ಕಾಗಲ್ಲ. ಬಟ್ ಈ ಹಿಂದೆ ಮಾಡಿದರೆ, ನಾವು ಹೊಸದಾಗಿ ಅಕ್ಟೋಬರ್ ತಿಂಗಳಲ್ಲಿ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಈ ಹಿಂದೆ ಮಾಡಿಟ್ಟಿದ್ದು 12ನೇ ತಾರೀಕು ನಂತರ ಸ್ವಲ್ಪ ನಿಮಗೆ ಜಾಸ್ತಿ ಪ್ರಾಫಿಟ್ಸ್ ಬರುವ ಸಾಧ್ಯತೆ ಇದೆ ಶೇರ್ ಮಾರ್ಕೆಟ್. ಅದು ಅಷ್ಟೇ ಅಲ್ಲದೆ ನೀವು ಬೇರೆ ಯಾವುದೇ ಬಿಸ್ನೆಸ್ ಮಾಡ್ತಾ ಇರಲಿ, ಅಥವಾ ಕೆಲವರು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಕೆಲವರು ಆಲಂಕಾರಿಕ ವಸ್ತುಗಳ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ಸಾಮಾನ್ಯವಾಗಿ 12ನೇ ತಾರೀಕು ನಂತರ ಸ್ವಲ್ಪ ಪ್ರಾಫಿಟ್ಸ್ ಜಾಸ್ತಿ ಬರುವಂಥ ಸಾಧ್ಯತೆಗಳು ಚೆನ್ನಾಗಿ ಕಂಡು ಬರ್ತಾ ಇದೆ. 12ನೇ ತಾರೀಕಿನ ನಂತರ ನಿಮ್ಮ ಮಾತುಗಳು ಸ್ವಲ್ಪ ಬದಲಾಗುತ್ತೆ. ಚೆನ್ನಾಗಿ ದುಡ್ಡು ಬರೋ ಥರನೇ ಮಾತಾಡ್ತೀರಾ, ಅಟ್ರಾಕ್ಟಿವ್ ಥರನೇ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಒಳ್ಳೆಯದಾಗಲಿ. ಬಹಳ ಅಪರೂಪ ನೀವು ಆ ಥರ ಮಾತಾಡ್ತಕ್ಕಂಥದ್ದು. ನೋಡಬೇಕು ಅಂದರೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಲಾಭ ಆಗೋ ಥರ, ನೀವು ಯಂತ್ರ ಕಡ್ಡಿ ತುಂಡಾಗೋ ಥರನೇ ಮಾತಾಡ್ತೀರಿ ನೀವು. ಕಚ್ಚು ಒಂದು ತುಂಡು ಎರಡು ಅನ್ನೋ ಥರ ಮಾತಾಡ್ತೀರ ನೀವು. ಸೊ ಸ್ವಲ್ಪ ಬದಲಾವಣೆ ಆಗುತ್ತೆ ಈ ಶುಕ್ರನ ಪ್ರಭಾವ ನಿಮ್ಮ ಮಾತುಗಳ ಮೇಲೆ. ನಿಮಗೆ ಪ್ರಾಫಿಟ್ ಆಗೋ ಥರನೇ ಮಾತಾಡ್ಕೊಳ್ತೀರಾ. ಓಕೆ. ನೆಕ್ಸ್ಟು 17ನೇ ತಾರೀಕು ತುಲಾರಾಶಿಗೆ ರವಿಗ್ರಹ. ಇದು ಮತ್ತೆ ಪುನಃ ಪ್ರಾಬ್ಲಮ್ ಆಗೋಯ್ತು ನೋಡಿ. 12ರಿಂದ 17ರವರೆಗೂ ತುಂಬ ಚೆನ್ನಾಗಿದೆ, ದುಡ್ಡು ಬರ್ತಕ್ಕಂಥದ್ದು. ಬೇಡ ನಿಮಗೆ ಸ್ಟಾರ್ಟಿಂಗಿಂದನೇ ತಗೋಣ ಬೇಕಾರೆ. 1ನೇ ತಾರೀಕಿಂದ 17ನೇ ತಾರೀಕಿನವರೆಗೆ ನೀವು ದುಡ್ಡು ಚೆನ್ನಾಗಿ ನೋಡ್ಬಿಡ್ತೀರಾ. ಆದರೆ ಪ್ರಾಬ್ಲಮ್ ಇರೋದು 17ರ ನಂತರ. ಧನಾಧಿಪತಿ, ಕುಟುಂಬಾಧಿಪತಿಯಾದಂತಹ ರವಿಗ್ರಹ 17ರ ನಂತರ ನೀಚ ಸ್ಥಿತಿಗೆ ಹೋಗ್ತಾನೆ ಅಂತಂದಾಗ ನಮಗೆ ಆರ್ಥಿಕ ಬಿಕ್ಕಟ್ಟು 1 ತಿಂಗಳುಗಳ ಕಾಲ, ಹೆಚ್ಚು ಕಡಿಮೆ ನವೆಂಬರ್ ಅರ್ಧ ಆಗೋ ತನಕನೂ ಸ್ವಲ್ಪ ಆರ್ಥಿಕ ಬಿಕ್ಕಟ್ಟು, ಸ್ವಲ್ಪ ಸ್ಟ್ರಾಂಗ್ ಗಟ್ಟಿಯಾಗಿ ಆರ್ಥಿಕ ಬಿಕ್ಕಟ್ಟು ಬಂದ್ಬಿಡುತ್ತೆ. ಸೊ ಆದ್ರಿಂದ 12ನೇ ತಾರೀಕು ಶುಕ್ರ ಸಂಚಾರದಿಂದ 12ರಿಂದ 17ನೇ ತಾರೀಕಿನ ಒಳಗೆ ನಿಮಗೇನು ದುಡ್ಡು ಬರುತ್ತಲ್ಲ, ಆ ದುಡ್ಡನ್ನು ಸ್ವಲ್ಪ ಆದಷ್ಟು ಜೋಪಾನವಾಗಿ ಇಟ್ಕೊಳ್ಳಿ. ಅದು ನಿಮಗೆ ಮುಂದಿನ ದಿನಗಳು ಅಂದರೆ 17ನೇ ತಾರೀಕು ನಂತರ ನಿಮಗೆ ತೀರಾ ಅವಶ್ಯಕತೆ ಬಂದ್ಬಿಡುತ್ತೆ. ಆಯಿತಾ? ಬಹಳ ಇದೊಂದು ವಿಚಾರ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ. ಇನ್ನು ಕೊನೆಯದಾಗಿ ಕರ್ಕಾಟಕ ರಾಶಿಗೆ ಕುಜಗ್ರಹಣ ಸಂಚಾರ, ನಿಮ್ಮ ರಾಶಿಗೆ ಕುಜಗ್ರಹಣ ಸಂಚಾರ ಇದೆಯಲ್ಲ, ಇದು ಕೂಡ ಅಷ್ಟೇ ಉತ್ತಮ ಅಲ್ಲ. ಅಂದರೆ 20ನೇ ತಾರೀಕಿನ ನಂತರ ಉದ್ಯೋಗ ಅಂದರೆ ಜಾಬ್ ರಿಸೈನ್ ಮಾಡುವ ಸಾಧ್ಯತೆ ತೀರಾ 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 ಜಾಸ್ತಿ ಇದೆ. ನೀವು ಕರ್ಕಾಟಕ ರಾಶಿಯವರು ಜಾಬ್ ರಿಸೈನ್ ಮಾಡೋದು, ಜಾಬಲ್ಲಿ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದು, ಅವಮಾನಗಳಾಗ್ತಕ್ಕಂಥದ್ದು, ನೀವು ವಾಪಸ್ ರೆಸಿಟೇಟ್ ಅಂದರೆ ಯಾಕೆಂದರೆ ನಿಮಗೆ ಕೂಲಾಗಿ ರಿಪ್ಲೈ ಕೊಡೋಕ್ಕೆ ಬರಲ್ಲ. ನಿಮಗೆ ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಹಿಂಗೆ ಇರ್ತೀನಿ ಅನ್ನೋ ಥರ ಇರ್ತೀರಾ. ನೀವು ಸ್ವಲ್ಪ ನೈಸಾಗಿ ತಪ್ಪಿಸ್ಕೊಳ್ಳೋಕ್ಕೆ ಬರಲ್ಲ ನಿಮಗೆ. ಸೊ ಇದು ತುಂಬ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಹಾಗೂ ನಿಮಗೆ ಕೆಲಸ ಕೊಟ್ಟವರ ನಡುವೆಯೂ ಸಹ ಸ್ವಲ್ಪ ಮನಸ್ತಾಪಗಳಾದರೂ ಸಹ ಈ ಕುಜನ ಒಂದು ಸಂಚಾರದಿಂದ ಏನೂ ಆಶ್ಚರ್ಯ ಇಲ್ಲ. ಈ ಕಡೆ ಕರ್ಮಾಧಿಪತಿ ನೀಚ, ಈ ಕಡೆ ಅಷ್ಟಮ ಶನಿ. ಕಾಪಾಡಲಿಕ್ಕೆ ನಿಮಗೆ ಎರಡೇ ಇರತಕ್ಕಂಥದ್ದು, ಒಂದು ಶುಕ್ರ ಬಲ, ಒಂದು ಗುರುಬಲ. ಶುಕ್ರ ಚೆನ್ನಾಗಿರ್ತಾನೆ ಲಾಭದ, ಆಮೇಲೆ ಗುರು ಲಾಭದಲ್ಲಿ ಆಲ್ರೆಡಿ ಇದ್ದಾನೆ. ಸೊ ಇದು 2 ವಿಚಾರಗಳು ಮಾತ್ರ ಕರ್ಕಾಟಕ ರಾಶಿಯವ್ರನ್ನ ಕಾಪಾಡುತ್ತಾ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ವಿಚಾರಗಳೆಲ್ಲ ನಿಮಗೆ ಮೇಲಿಂದ ಮೇಲೆ ನೆಗೆಟಿವ್ ಇದೆ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ 20ನೇ ತಾರೀಕಿನ ನಂತರ ನೆನಪಿಟ್ಕೊಳ್ಳಿ, ಜಾಬಲ್ಲಿ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಕೆಲಸ ಇಲ್ವಾ, 20ನೇ ತಾರೀಕು ಒಳಗೆ ನೀವು ಕೆಲಸ ಹುಡ್ಕೊಂಡ್ಬಿಡ್ಬೇಕು. ಆಮೇಲೆ ಸತತ 2-3 ತಿಂಗಳು ನಿಮಗೆ ಕೆಲಸ ಸಿಗಲ್ಲ, ಭಾಳ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಒಳ್ಳೇದು ಮಾಡ್ತಾನೆ ಅಂದ್ರೆ ಗುರುಗಳ, ಇದು ನೋಡು ನಾನು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದೀನಿ ಗುರುಗಳ ಅಂತ ಹೇಳಬೇಕಾಗತ್ತೆ. ಸೊ ಆ ಥರ ಮಾಡ್ಕೊಳ್ಬೇಡಿ. 20ನೇ ತಾರೀಕು ಒಳಗೆ ಎಷ್ಟು ಸಂಬಳ ಕೊಟ್ಟರು ಪರವಾಗಿಲ್ಲ, ಆಯ್ತಲ್ವಾ, ಕೆಲಸ ಮಾಡ್ತಿರ್ಬೇಕಷ್ಟೇ ನನಗೆ ಅನ್ನೋ ರೀತಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಡಿ. 20 ದಾಟ್ಬಿಡ್ತಾ ನಿಮಗೆ ಆಮೇಲೆ ಕೆಲಸ ಸಿಗಲ್ಲ ಇಲ್ಲವೇ. ಆಮೇಲೆ ಬಿಸ್ನೆಸ್ ಮಾಡ್ತಾ ಕೂತ್ಕೋಬೇಕಾಗತ್ತೆ. ಬಿಸ್ನೆಸ್ಸು ಅಷ್ಟಮ ಶನಿಯಿಂದಾಗಿ ಅಭಿವೃದ್ಧಿ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಕುಜ ಹಾಗೂ ರವಿ ಈ 2 ಗ್ರಹಗಳ ಆರಾಧನೆ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬಹಳ ಪ್ರಮುಖವಾಗಿರುತ್ತದೆ. ಪ್ರತಿ ದಿವಸ ಕಡ್ಡಾಯವಾಗಿ ಸುಬ್ರಹ್ಮಣ್ಯ ಅಷ್ಟೋತ್ರವನ್ನು ಪಠನೆ ಮಾಡಿ. ಪ್ರತಿದಿನ ಕಡ್ಡಾಯವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ. ಸುಬ್ರಹ್ಮಣ್ಯ ಅಷ್ಟೋತ್ರ, ಆದಿತ್ಯ ಹೃದಯ ಸ್ತೋತ್ರ ಪ್ರತಿದಿನ ಮಾಡಲೇಬೇಕು ನೀವು.
ಆಮೇಲೆ ಮನೆ ಹತ್ತಿರದಲ್ಲಿರುವಂತಹ ನವಗ್ರಹ ದೇವಸ್ಥಾನಕ್ಕೆ ಹೋಗಿ 9 ಭಾನುವಾರಗಳು ಗೋಧಿಯನ್ನು ದಾನ ಮಾಡಿ. 17ನೇ ತಾರೀಕು ಹತ್ರ ಬಂದ್ಬಿಡ್ತು, ಅಷ್ಟು ಒಳಗಡೆ ಮಾಡಿ. ಆಮೇಲೆ ಅಂದರೆ ಅಲ್ಲಿಂದ ಶುರು ಮಾಡಿಬಿಡಿ, ಪ್ರತಿ ಭಾನುವಾರ ಥರ ಹೋಗ್ತಾ ಇರಲಿ, ಅದಾದಮೇಲೆ ಕೂಡ ಹೋಗ್ತಾ ಇರಲಿ. ಆಮೇಲೆ ಮಂಗಳವಾರಗಳಲ್ಲಿ ತೊಗರಿಬೇಳೆ ದಾನ ಮಾಡಿ, ಸುಬ್ರಹ್ಮಣ್ಯನ ದೇವಸ್ಥಾನ ಹತ್ರ ಹೋಗ್ಕೊಂಡು. ಇದೆಲ್ಲ ಮಾಡೋಕ್ಕಾಗಲಿಲ್ವಾ, ಅಟ್ಲೀಸ್ಟ್ ಒಂದು ಅರ್ಚನೆ ಮಾಡಿಸ್ಕೊಂಬನ್ನಿ. ಇದೆಲ್ಲ ಆಗಲಿಲ್ಲ ಅಂದರೆ ಒಂದು ವಿಶೇಷವಾದ ದೊಡ್ಡ ಪರಿಹಾರ, ಆ ಪ್ರಧಾನವಾದ ಪರಿಹಾರ ಏನಪ್ಪಾ ಅಂತಂದರೆ, ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಎಲ್ಲರೂ ಗೊತ್ತಿರತಕ್ಕಂಥದ್ದು ಬುಧವಾರ. ಮಹಾಲಯ ಅಮಾವಾಸ್ಯೆಯ ದಿವಸವೇ ನಿಮಗೆ ಸೂರ್ಯಗ್ರಹಣ ಸಹ ಇದೆ. ಈ ವರ್ಷದ ಕೊನೆಯ ಗ್ರಹಣ, ಹಿಂದಿನ ಕೊನೆಯ ಚಂದ್ರಗ್ರಹಣ ಆಗಿತ್ತು ಹಿಂದಿನ ಬಾರಿ, ಇದು ಕೊನೆಯ ಸೂರ್ಯಗ್ರಹಣ ಹಾಗೂ ಕೊನೆಯ ಗ್ರಹಣ ಇದೆ. ಆಮೇಲೆ ಅದು ಗ್ರಹಣ ಇಲ್ಲ 2024ನೇ ಆಂಗ್ಲ ಸಂವತ್ಸರದಲ್ಲಿ. ಸೊ ಅದರಿಂದಾಗಿ ಈ ವರ್ಷದ ಈ ಕೊನೆಯ ಮಹಾಸೂರ್ಯಗ್ರಹಣ ಅಕ್ಟೋಬರ್ 2ನೇ ತಾರೀಕು ಸಂಭವಿಸ್ತಾ ಇದೆ. ಸೊ ಅದಕ್ಕೂ ರಿಲೇಟೆಡ್ ಆಗಿರತಕ್ಕಂಥ ವಿಡಿಯೋಗಳನ್ನ ಆಮೇಲೆ ಮಾಡ್ತೇನೆ ನಾನು. ಸೊ ಈ ಸೂರ್ಯಗ್ರಹಣದ ಒಂದು ಗ್ರಹಣ ಶಾಂತಿ, ಅದರ ಜೊತೆಗೆ ನವರಾತ್ರಿ ಆರಂಭ ಕಾಲವಾದ್ರಿಂದ ಮಹಾಚಂಡಿಕಾ ಹೋಮ ಪ್ರತಿ ಬಾರಿಯೂ ಸಹ ನಾವು ವರ್ಷಕ್ಕೊಮ್ಮೆ ಮಹಾಚಂಡಿಕಾ ಯಾಗವನ್ನು ಮಾಡ್ತೇವೆ ನಮ್ಮ ಯಾಗಶಾಲೆಯಲ್ಲಿ. ಈ ಬಾರಿಯೂ ಸಹ ಅಕ್ಟೋಬರ್ 2ನೇ ತಾರೀಕು ಬುಧವಾರ ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮ ಸಹಿತವಾಗಿ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಆಮೇಲೆ ಗುರು ಶಾಂತಿ ಹೋಮ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ, ತ್ರಿಗುಣಾಂಬಿಕಾ, ದುರ್ಗಾ ಪರಮೇಶ್ವರಿ ಅಂತ ಆ ಒಂದು ಅಮ್ಮನವರ ಒಂದು ಚಂಡಿಕಾ ಯಾಗ, ಮಹಾಚಂಡಿಕಾ ಯಾಗವನ್ನ ಆ ಪರ್ವಕಾಲದ ದಿನ ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೂ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನೇ ಖುದ್ದು. ಹಾಗೂ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಮಹಾಚಂಡಿಕಾ ಯಾಗ, ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಅದೇ ರೀತಿಯಲ್ಲಿ ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ನವಗ್ರಹ ಶಾಂತಿ ಹೋಮಗಳೆಲ್ಲ ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಹಾಗೂ ವಿಶೇಷವಾಗಿ ಈ ಒಂದು ಒರಿಜಿನಲ್ ಮಾಣಿಕ್ಯ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಈ ಮಾಣಿಕ್ಯ ರತ್ನದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸಹ ನೀವು ಧಾರಣೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತುಂಬ ಚಂದವಾದಂತಹ ಒಂದು ಉಂಗುರ ಮಾಡಿಸಿದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಸೈಜ್ ಮ್ಯಾಟರ್ಸ್, ನಿಮಗೆ ಯಾವ ಬೆರಳು ಆಗುತ್ತೋ ಆ ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಗೊತ್ತಾಯ್ತಲ್ವಾ? ಯಾಕೆ ಅಂತಂದರೆ ಇದು ಅಷ್ಟು ಸ್ಟ್ರೆಂತಲ್ಲಿ ನೀಟಾಗಿ ಗಟ್ಟಿಯಾಗಿ ಮಾಡಿಸಿರ್ತಕ್ಕಂಥದ್ದು, ಇದು ಮತ್ತೆ ಚಿಕ್ಕ ದೊಡ್ಡ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇದೊಂದು ರಿಂಗ್ ಅನ್ನ ಪ್ರತಿಯೊಬ್ಬರಿಗೂ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಸ್ಟೋನ್ ಅನ್ನೇ ಕೊಡ್ತಾ ಇದ್ದೇವೆ, ಉಂಗುರವನ್ನೇ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಬಿಡಿ. ಎಲ್ಲ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಮಾಣಿಕ್ಯ ಉಂಗುರ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದಾರೆ. ರೂಬಿ, ಒರಿಜಿನಲ್ ರೂಬಿ ರಿಂಗ್ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಮತ್ತು ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇಲ್ಲ. ಸಂಕಲ್ಪ ಸೇವೆಯಲ್ಲೇ ಮಹಾಚಂಡಿಕಾ ಯಾಗ, ಸೂರ್ಯಗ್ರಹಣ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳು ಸೇರಿಸಿ ಈ ಒಂದೇ ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಯಲ್ಲೇ ಈ ಒಂದು ಪ್ರಸಾದವೂ ಸಹ ಬಂತು, ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ರಿಂಗ್ ಸಹ ಬಂತು. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆ ಕೊಡೋರು ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ಸಹ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬುಧವಾರ ಹೋಮ ಅಂದರೆ ಗುರು ಅಥವಾ ಶುಕ್ರವಾರಗಳಲ್ಲಿ ಇಲ್ಲಿಂದ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಒಂದು ವಾರದೊಳಗೆ ನಿಮಗೆ ಎಲ್ಲರಿಗೂ ಪ್ರಸಾದ ಸೇರ್ತದೆ. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಬೇಗ ಸಿಗುತ್ತೆ, ಹೊರಗಿನ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ವಾರ ಒಳಗಡೆ ಸಿಗುತ್ತೆ. ಸೊ ಅದರಿಂದ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.